ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು SSLC ಸಮಾಜ ವಿಜ್ಞಾನ ಭಾಗ 2 ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ 3 ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ ಈ ಒಂದು ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳು ಅಂದರೆ LPA ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಮೊದಲನೇದಾಗಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವಾಗಿ ಬರೆಯಿರಿ. ನೋಡಿ, ಮೊದಲ ಪ್ರಶ್ನೆ, ಭಾರತದಲ್ಲಿ ಹಣಕಾಸು ವರ್ಷವು ಮುಕ್ತಾಯವಾಗುವುದು? ಆಪ್ಷನ್ ಸಿ, ಮಾರ್ಚ್ 31. ಇನ್ನು ಎರಡನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸುವವರು? ಆಪ್ಷನ್ ಡಿ, ಕೇಂದ್ರ ಹಣಕಾಸು ಸಚಿವರು. ಇನ್ನು ಮೂರನೇ ಪ್ರಶ್ನೆ, ಅಭಿವೃದ್ಧಿ ಹೊಂದುತ್ತಿರುವ ಸರ್ಕಾರಗಳು ಸಾಮಾನ್ಯವಾಗಿ ಮಂಡಿಸುವ ಆಯವ್ಯಯ? ಆಪ್ಷನ್ ಸಿ, ಕೊರತೆಯ ಆಯವ್ಯಯ. ನೋಡಿ, ನಾಲ್ಕನೇ ಪ್ರಶ್ನೆ, ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ? ನೋಡಿ, ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ 2025 ಅಂದರೆ ಈ ವರ್ಷ ಬಿಟ್ಟಿರ್ತಕ್ಕಂಥ ಗೌರ್ಮೆಂಟ್ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ಉತ್ತರ ಆಪ್ಷನ್ ಸಿ, ಕಂಪನಿ ತೆರಿಗೆ. ಇನ್ನು ಐದನೇ ಪ್ರಶ್ನೆ, ಭಾರತದಲ್ಲಿ ಕಡ್ಡಾಯವಾಗಿ ಈ ದಿನಾಂಕಕ್ಕೆ ಮೊದಲೇ ಆಯವ್ಯಯಕ್ಕೆ ಒಪ್ಪಿಗೆಯನ್ನು ಪಡೆಯಬೇಕಾಗುತ್ತದೆ. ನೋಡಿ, ಈ ಕ್ವಶನ್ ಕೂಡ ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಕೇಳಿದ್ದಾರೆ. ಉತ್ತರ ಆಪ್ಷನ್ ಸಿ, ಮಾರ್ಚ್ 31. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಆರನೇ ಪ್ರಶ್ನೆ, ವೈಯಕ್ತಿಕ ಹಣಕಾಸು ಎಂದರೇನು? ಉತ್ತರ, ವ್ಯಕ್ತಿ ಅಥವಾ ಕುಟುಂಬದ ಆದಾಯ, ವೆಚ್ಚ ಮತ್ತು ಸಾಲದ ನಿರ್ವಹಣೆಯನ್ನು ವೈಯಕ್ತಿಕ ಹಣಕಾಸು ಎನ್ನುವರು. ಏಳನೇ ಪ್ರಶ್ನೆ, ಸಾರ್ವಜನಿಕ ಹಣಕಾಸು ಎಂದರೇನು? ಉತ್ತರ, ಸರ್ಕಾರದ ಆದಾಯ, ವೆಚ್ಚ ಹಾಗೂ ಸಾಲಗಳ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವುದನ್ನು ಸಾರ್ವಜನಿಕ ಹಣಕಾಸು ಎನ್ನುವರು. ಎಂಟನೇ ಪ್ರಶ್ನೆ, ಸರ್ಕಾರವು ತನ್ನ ಆದಾಯ, ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಅನುಸರಿಸಿರುವ ನೀತಿಗೆ ಏನೆಂದು ಕರೆಯುತ್ತಾರೆ? ಉತ್ತರ, ಕೋಶೀಯ ನೀತಿ. ಒಂಬತ್ತನೇ ಪ್ರಶ್ನೆ, ಆಯವ್ಯಯ ಎಂದರೇನು? ಉತ್ತರ, ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿಯನ್ನು ಮುಂಗಡ ಪತ್ರ ಅಥವಾ ಆಯವ್ಯಯ ಎನ್ನುವರು. ಹತ್ತನೇ ಪ್ರಶ್ನೆ, ಕೊರತೆಯ ಆಯವ್ಯಯ ಎಂದರೇನು? ನೋಡಿ, ಪ್ರಶ್ನೆ ಜೂನ್ 2023 ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಇನ್ನು ಉತ್ತರ, ಆಯವ್ಯಯ ಪತ್ರದಲ್ಲಿ ಸರ್ಕಾರದ ಆದಾಯಕ್ಕಿಂತ ವೆಚ್ಚವು ಹೆಚ್ಚಾಗಿದ್ದರೆ ಅದನ್ನು ಕೊರತೆಯ ಆಯವ್ಯಯ ಎನ್ನುವರು. 11ನೇ ಪ್ರಶ್ನೆ, ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಕೊರತೆಯ ಆಯವ್ಯಯವನ್ನೇ ಏಕೆ ಮಂಡಿಸುತ್ತವೆ? ಉತ್ತರ, ವೆಚ್ಚವನ್ನು ಹೆಚ್ಚು ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಕೊರತೆಯ ಆಯವ್ಯಯವನ್ನು ಮಂಡಿಸಲಾಗುತ್ತದೆ. 12ನೇ ಪ್ರಶ್ನೆ, ಸಾರ್ವಜನಿಕ ಸೇವೆಗಳಿಗೆ 2 ಉದಾಹರಣೆಗಳನ್ನು ಕೊಡಿ. ಉತ್ತರ, ಶಿಕ್ಷಣ ಸೇವೆ, ಇನ್ನೊಂದು ಆರೋಗ್ಯ ಸೇವೆ. 13ನೇ ಪ್ರಶ್ನೆ, ಯೋಜನೇತರ ವೆಚ್ಚಕ್ಕೆ ಉದಾಹರಣೆ ಕೊಡಿ. ಉತ್ತರ, ರಕ್ಷಣಾ ವೆಚ್ಚ. 14ನೇ ಪ್ರಶ್ನೆ, ವಿತ್ತೀಯ ನೀತಿ ಅಥವಾ ಕೋಶೀಯ ನೀತಿ ಎಂದರೇನು? ನೋಡಿ, ಪರೀಕ್ಷೆ 1 2024 ಪರೀಕ್ಷೆಯಲ್ಲಿ ಈ ಕ್ವಶನ್ ಬಂದಿದೆ. ಉತ್ತರ, ಸರ್ಕಾರ ತನ್ನ ಆದಾಯ, ವೆಚ್ಚ, ಸಾಲಕ್ಕೆ ಸಂಬಂಧಿಸಿದಂತೆ ಅನುಸರಿಸುವ ನೀತಿಯೇ ವಿತ್ತೀಯ ನೀತಿ ಅಥವಾ ಕೋಶೀಯ ನೀತಿ. 15ನೇ ಪ್ರಶ್ನೆ, ಪ್ರತ್ಯಕ್ಷ ತೆರಿಗೆ ಎಂದರೇನು? ಉತ್ತರ, ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಆ ಹೊರೆಯನ್ನು ಹೊರುವಂತಿದ್ದರೆ ಅದೇ ಪ್ರತ್ಯಕ್ಷ ತೆರಿಗೆ. 16ನೇ ಪ್ರಶ್ನೆ, ಯೋಜನಾ ವೆಚ್ಚ ಎಂದರೇನು?
ಉತ್ತರ ಸರ್ಕಾರವು ವಿವಿಧ ಆರ್ಥಿಕ ಮತ್ತು ಸಾಮಾಜಿಕ ಸೇವೆಗಳು, ರಾಷ್ಟ್ರ ನಿರ್ಮಾಣ ಕಾರ್ಯಗಳು ಮುಂತಾದ ಅಭಿವೃದ್ಧಿ ಕಾರ್ಯಗಳಿಗೆ ವೆಚ್ಚ ಮಾಡುತ್ತವೆ. ಇದೇ ಯೋಜನಾ ವೆಚ್ಚ. 17ನೇ ಪ್ರಶ್ನೆ, ಆಂತರಿಕ ಸಾಲ ಎಂದರೇನು? ಉತ್ತರ ದೇಶದಲ್ಲಿರುವ ಪ್ರಜೆಗಳು, ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮ ಸಂಸ್ಥೆಗಳು ಮುಂತಾದವುಗಳಿಂದ ಸಂಗ್ರಹಿಸುವ ಸಾಲವನ್ನು ಆಂತರಿಕ ಸಾಲ ಎನ್ನುತ್ತಾರೆ. 18ನೇ ಪ್ರಶ್ನೆ, ಪ್ರಗತಿಪರ ತೆರಿಗೆ ನೀತಿ ಎಂದರೇನು? ಉತ್ತರ ಸರ್ಕಾರವು ಸಾಮಾನ್ಯ ಜನರು ಬಳಸುವ ವಸ್ತುಗಳಿಗೆ ಕಡಿಮೆ ತೆರಿಗೆಯನ್ನು ಹಾಗೂ ಶ್ರೀಮಂತರು ಬಳಸುವ ವಸ್ತುಗಳಿಗೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲು ಅನುಸರಿಸುವ ನೀತಿಯನ್ನು ಪ್ರಗತಿಪರ ತೆರಿಗೆ ನೀತಿ ಎಂದು ಕರೆಯುವರು. ಇನ್ನು ತೆರಿಗೆ ಎಂದರೇನು? 19ನೇ ಪ್ರಶ್ನೆ. ಉತ್ತರ ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದಷ್ಟು ಕಡ್ಡಾಯ ವಂತಿಗೆಯೇ ತೆರಿಗೆ. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇವು 2 ಅಂಕದ ಪ್ರಶ್ನೆಗಳು ಆಗಿರುತ್ತವೆ. ಇನ್ನು 20ನೇ ಪ್ರಶ್ನೆ, ಆಯವ್ಯಯದ ವಿಧಗಳನ್ನು ಹೆಸರಿಸಿ. ಉತ್ತರ ಮೊದಲನೇದಾಗಿ ಉಳಿತಾಯ ಆಯವ್ಯಯ, ಇನ್ನು ಕೊರತೆಯ ಆಯವ್ಯಯ, 3 ಸಮತೋಲನ ಆಯವ್ಯಯ. 21ನೇ ಪ್ರಶ್ನೆ, ಯೋಜನಾ ವೆಚ್ಚ ಎಂದರೇನು? ಉತ್ತರ ಸರ್ಕಾರ ವಿವಿಧ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಗಳಿಗೆ ಮಾಡುವ ವೆಚ್ಚವೇ ಯೋಜನಾ ವೆಚ್ಚ. 22ನೇ ಪ್ರಶ್ನೆ, ಆರ್ಥಿಕ ಸೇವೆಗಳು ಯಾವುವು? ಉತ್ತರ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು, ಕೈಗಾರಿಕೆ, ಸಾರಿಗೆ ಸಂಪರ್ಕ, ಇಂಧನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಗ್ರಾಮೀಣಾಭಿವೃದ್ಧಿ ಸೇವೆಗಳನ್ನು ಆರ್ಥಿಕ ಸೇವೆಗಳು ಎನ್ನುವರು. 23ನೇ ಪ್ರಶ್ನೆ, ತೆರಿಗೆ ಆದಾಯ ಎಂದರೇನು? ಒಂದು ಉದಾಹರಣೆ ಕೊಡಿ. ಉತ್ತರ ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಗೆಯನ್ನು ತೆರಿಗೆ ಎನ್ನುವರು. ಉದಾಹರಣೆಗೆ ವರಮಾನ ತೆರಿಗೆ, ಆಮದು ರಫ್ತು ತೆರಿಗೆ ಇತ್ಯಾದಿಗಳು. 24ನೇ ಪ್ರಶ್ನೆ, ತೆರಿಗೆ ಆದಾಯಕ್ಕೆ 2 ಉದಾಹರಣೆ ಕೊಡಿ. ಉತ್ತರ ವರಮಾನ ತೆರಿಗೆ, ಕಂಪನಿ ತೆರಿಗೆ, ಆಮದು ಮತ್ತು ರಫ್ತು ಸುಂಕ, ಸರಕು ಮತ್ತು ಸೇವಾ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟಾಂಪ್ ತೆರಿಗೆ ಇತ್ಯಾದಿ. 25ನೇ ಪ್ರಶ್ನೆ, ಪ್ರತ್ಯಕ್ಷ ತೆರಿಗೆಗಳನ್ನು ತಿಳಿಸಿ. ಉತ್ತರ ಮೊದಲನೇದಾಗಿ ಆದಾಯ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತು ತೆರಿಗೆ, ಇತರ ತೆರಿಗೆಗಳು. 26ನೇ ಪ್ರಶ್ನೆ, ಸರ್ಕಾರವು ತೆರಿಗೆಗಳನ್ನು ವಿಧಿಸುವಾಗ ಪ್ರಗತಿಪರ ತೆರಿಗೆ ನೀತಿಯನ್ನು ಅನುಸರಿಸುತ್ತವೆ ಏಕೆ? ಉತ್ತರ ಹೆಚ್ಚು ಆದಾಯ ಉಳ್ಳವರ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲು, ಬಡವರಿಗೆ ಆದಾಯ ತೆರಿಗೆಯಲ್ಲಿ ವಿನಾಯಿತಿ ನೀಡಲು, ಶ್ರೀಮಂತರು ಬಳಸುವ ಸರಕು ಸೇವೆಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ಮತ್ತು ಸಾಮಾನ್ಯ ಜನರು ಬಳಸುವ ಸರಕು ಸೇವೆಗಳ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸಲು ಪ್ರಗತಿಪರ ತೆರಿಗೆ ನೀತಿಯನ್ನು ಅನುಸರಿಸುತ್ತದೆ. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 6 ಅಥವಾ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಮೊದಲನೇದಾಗಿ 27ನೇ ಪ್ರಶ್ನೆ, ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ವ್ಯತ್ಯಾಸಗಳಾವುವು? ನೋಡಿ, ಮೊದಲನೇದಾಗಿ ವೈಯಕ್ತಿಕ ಹಣಕಾಸು ವ್ಯತ್ಯಾಸಗಳನ್ನು ಯಾವಾಗಲೂ ಇದೇ ರೀತಿ ಬರೀಬೇಕು. ನೋಡಿ, ವೈಯಕ್ತಿಕ ಹಣಕಾಸು ವ್ಯಕ್ತಿ ಅಥವಾ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ಆದಾಯಕ್ಕೆ ತಕ್ಕಂತೆ ವೆಚ್ಚ ಮಾಡಲಾಗುತ್ತದೆ. ಹಣಕಾಸಿನ ವ್ಯವಹಾರಗಳನ್ನು ಗೌಪ್ಯವಾಗಿಡಲಾಗುತ್ತದೆ. ಇನ್ನು ವ್ಯಕ್ತಿ ಅಥವಾ ಕುಟುಂಬ ಉಳಿತಾಯ ಮಾಡಿದರೆ ಅದು ಅವರ ಪ್ರಗತಿ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ. ಇನ್ನೊಂದು ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ವೆಚ್ಚಗಳಿಗೆ ತಕ್ಕಂತೆ ಆದಾಯವನ್ನು ಹೊಂದಿಸಲಾಗುತ್ತದೆ. ಇದನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಲಾಗುತ್ತದೆ. ಸರ್ಕಾರವು ಉಳಿತಾಯ ಮಾಡಿದರೆ ದೇಶದ ಪ್ರಗತಿಯನ್ನು ಕುಂಠಿತಗೊಳಿಸುತ್ತದೆ. 28ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು? ನೋಡಿ, ಈ ಕ್ವಶನ್ ಏಪ್ರಿಲ್ 2015, ಏಪ್ರಿಲ್ 2023, ಜೂನ್ 2016, ಜೂನ್ 2019,
2019, 2023 ಮತ್ತು 24ರ ಪರೀಕ್ಷೆಗಳಲ್ಲಿ ಈ ಕ್ವಶನ್ ಬಂದಿದೆ ನೋಡಿ. ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು. ಮೊದಲನೇದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ. ಇನ್ನು ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ. ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ. ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ. ಇನ್ನು ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ. ಇನ್ನು ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಇತ್ಯಾದಿ. ಇವೆಲ್ಲವೂ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು. ಇನ್ನು ನೆಕ್ಸ್ಟ್ ನೋಡಿ 29ನೇ ಪ್ರಶ್ನೆ. ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಯ ವ್ಯತ್ಯಾಸಗಳನ್ನು ವಿವರಿಸಿ. ಮೊದಲನೇದಾಗಿ ಪ್ರತ್ಯಕ್ಷ ತೆರಿಗೆ, ಈ ಕಡೆ ಪರೋಕ್ಷ ತೆರಿಗೆ ನೋಡಿ. ಪ್ರತ್ಯಕ್ಷ ತೆರಿಗೆ ನೋಡಿ, ತೆರಿಗೆ ವಿಧಿಸಲ್ಪಟ್ಟ ವ್ಯಕ್ತಿಯೇ ತೆರಿಗೆಯನ್ನು ಕಟ್ಟಬೇಕು. ತೆರಿಗೆ ಹೊರೆಯನ್ನು ವರ್ಗಾಯಿಸಲಾಗುವುದಿಲ್ಲ. ಉದಾಹರಣೆಗೆ ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟಾಂಪ್ ಶುಲ್ಕ. ಇನ್ನು ಪರೋಕ್ಷ ತೆರಿಗೆ ಯಾವ ರೀತಿಯಾಗಿರುತ್ತೆ ಅಂದರೆ, ತೆರಿಗೆ ವಿಧಿಸಲ್ಪಟ್ಟ ವ್ಯಕ್ತಿ ತೆರಿಗೆಯನ್ನು ಕಟ್ಟುವಂತಿಲ್ಲ, ತೆರಿಗೆ ಹೊರೆಯನ್ನು ವರ್ಗಾಯಿಸಬಹುದು. ಇನ್ನು ಉದಾಹರಣೆಗೆ ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟಾಂಪ್ ಶುಲ್ಕ. ನೆಕ್ಸ್ಟ್ ನೋಡಿ 30ನೇ ಪ್ರಶ್ನೆ. ಸಾರ್ವಜನಿಕ ಹಣಕಾಸಿನ ಅಥವಾ ಕೋಶೀಯ ನೀತಿಯ ಅಥವಾ ವಿತ್ತೀಯ ನೀತಿಯ ಮಹತ್ವವನ್ನು ವಿವರಿಸಿ. ಕ್ವಶನ್ ನೋಡಿ, ಜೂನ್ 2017, ಜೂನ್ 2023, ಪರೀಕ್ಷೆ 1 2024, ಪರೀಕ್ಷೆ 3 2024 ಮತ್ತು 2016ರ ಪರೀಕ್ಷೆಯಲ್ಲಿ ಈ ಕ್ವಶನ್ ಬಂದಿದೆ ನೋಡಿ. ಮೊದಲನೇದಾಗಿ ದೇಶದ ಅಭಿವೃದ್ಧಿಯನ್ನು ಬಿಂಬಿಸುತ್ತದೆ. ದೇಶದ ಸಂಪನ್ಮೂಲಗಳನ್ನು ಉತ್ಪಾದನಾಂಗಗಳಲ್ಲಿ ಸಮರ್ಪಕವಾಗಿ ಹಂಚುತ್ತದೆ. ಉತ್ಪಾದನೆಯನ್ನು ಗರಿಷ್ಠೀಕರಣಗೊಳಿಸುತ್ತದೆ. ದೇಶದಲ್ಲಿ ಶಾಂತಿಯನ್ನು ತರುವಂತೆ ಮಾಡುತ್ತದೆ. ಪ್ರಜೆಗಳ ಕಲ್ಯಾಣವನ್ನು ಮಾಡುತ್ತದೆ. ಬಂಡವಾಳ ಹೆಚ್ಚುವಂತೆ ಮಾಡುತ್ತದೆ. ಸಮತೋಲಿತ ಅಭಿವೃದ್ಧಿಯನ್ನು ಖಾತರಿಪಡಿಸುತ್ತದೆ. ಇನ್ನು 31ನೇ ಪ್ರಶ್ನೆ. ಯೋಜನಾ ವೆಚ್ಚಗಳನ್ನು ಪಟ್ಟಿ ಮಾಡಿ. ಮೊದಲನೇದಾಗಿ ನೋಡಿ, ಆರ್ಥಿಕ ಸೇವೆಗಳು, ಅದರಲ್ಲಿ ಯಾವ್ಯಾವ ಬರುತ್ತೆ ಅಂದರೆ ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ, ಇಂಧನ, ತಂತ್ರಜ್ಞಾನ, ಗ್ರಾಮೀಣಾಭಿವೃದ್ಧಿ. 2 ಸಾಮಾಜಿಕ ಸೇವೆಗಳು, ಇದರಲ್ಲಿ ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ನೀರು ಪೂರೈಕೆ, ಗೃಹ ನಿರ್ಮಾಣ, ಸಾಮಾಜಿಕ ಕಲ್ಯಾಣ. ಇನ್ನು 3 ಸಾಮಾನ್ಯ ಸೇವೆಗಳು, ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮಾಡುವ ವೆಚ್ಚಗಳು. ಇಲ್ಲಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ 3 ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ ಈ ಒಂದು ಅಧ್ಯಾಯದ ಪಾಠ ಆಧಾರಿತ ಅಂದರೆ LBಯ ಪ್ರಶ್ನೋತ್ತರಗಳು ಮುಗಿದವು. ಇನ್ನು ಮುಂದಿನ ಎಲ್ಲ ಒಂದು ಅಧ್ಯಾಯದ LBಯ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.